ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಂತ ಬರ್ತದೆ. ಈಕ್ವೇಷನ್ಸ್ ಲಾಸ್ಟ್ ಕಾನ್ಸೆಪ್ಟ್, ಇದು ಟ್ರಿಗ್ನೋಮೆಟ್ರಿ ಚಾಪ್ಟರ್ನಲ್ಲಿ ಲಾಸ್ಟ್ ಕಾನ್ಸೆಪ್ಟು. ಓಕೆ, ಈ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಂದರೆ ಏನು ಅನ್ನೋದನ್ನು ಕ್ಲಿಯರಾಗಿ ನೋಡಿ. ಫಸ್ಟ್ ದ ಈಕ್ವೇಷನ್, ನಿಮಗೆ ಆಲ್ರೆಡಿ ಈಕ್ವೇಷನ್ ಅಂದರೆ ಗೊತ್ತಿದೆ. ಆ್ಯನ್ ಎಕ್ಸ್ಪ್ರೆಷನ್ containing equal sign, mathematical expression containing equal sign is called equation ಅಂತ ಆಲ್ರೆಡಿ ನೀವು ಪಾಲಿನಾಮಿಯಲ್ಸ್ನಲ್ಲಿ ಓದಿದ್ರಿ. ದ ಈಕ್ವೇಷನ್ ಕಂಟೇನ್, ಈಕ್ವೇಷನ್ ಒಳಗಡೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರಬೇಕು. ದ ಈಕ್ವೇಷನ್ ಕಂಟೇನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಕಾಲ್ಡ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್. ಅಂದರೆ ಇದ್ರ ಮೀನಿಂಗ್ ನೋಡಿ, ಈಕ್ವೇಷನ್ ಒಳಗಡೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಇದ್ದು ಅಂತಂದರೆ ನಾವು ಏನಂತ ಕರಿತೀವಿ, ಆ ಈಕ್ವೇಷನ್ನ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಅಂತ ಕರಿತೀವಿ. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಯಾವ್ಯಾವ ಹೇಳಿ? ಟೋಟಲಿ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗಳು ನಿಮಗೆ ಗೊತ್ತಿದ್ದಾವೆ. ಆ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ನಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ನು ಈಕ್ವೇಷನ್ ಒಳಗಡೆ ಇದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ದು 2 ಸೊಲ್ಯೂಷನ್ಸ್ ಇದ್ದಾವೆ. ಒಂದು ಜನರಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಒಂದು ಪ್ರಿನ್ಸಿಪಾಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಈ ಜನರಲ್ ಸೊಲ್ಯೂಷನು ಈ ಪೋರ್ಷನಲ್ಲಿ ಡಿಲೀಟ್ ಮಾಡಿದ್ದಾನೆ. ಈಗ ಓನ್ಲಿ ಇರೋದು ಯಾವ್ದು ಹೇಳಿ? ಪ್ರಿನ್ಸಿಪಲ್ ಸೊಲ್ಯೂಷನ್. ನಾನು ಓನ್ಲಿ ಪ್ರಿನ್ಸಿಪಲ್ ಸೊಲ್ಯೂಷನ್ನ ಹೇಳ್ತೀನಿ ನೋಡಿ. ಪ್ರಿನ್ಸಿಪಲ್ ಸೊಲ್ಯೂಷನ್ ದ ಸೊಲ್ಯೂಷನ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಈ ಪ್ರಿನ್ಸಿಪಲ್ ಸೊಲ್ಯೂಷನ್ ಅನ್ನೋದು ಯಾವುದ್ರದ್ದು ಸೊಲ್ಯೂಷನ್ ಹೇಳಿ? ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ದು ಸೊಲ್ಯೂಷನ್. ದ ಸೊಲ್ಯೂಷನ್ ಆಫ್ ಅ ಟ್ರಿಗ್ನೋಮೆಟ್ರಿಕ್ equation for which ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಂದರೆ sin x is equal to 2 ಅಂತ ಬರಿತೀವಿ, ಅಥವಾ sin x is equal to 1/2 ಈ ಥರ ಫಂಕ್ಷನ್ಸ್ಗಳನ್ನ ಬರಿತೀವಿ. ವೇರಿಯೇಬಲ್ ಯಾವುದು ಇರುತ್ತೆ? ಎಕ್ಸ್. ಓಕೆ, ಇಲ್ಲಿ ವೇರಿಯೇಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದೇ ಸೊಲ್ಯೂಷನ್ ನೋಡಿ. ನಾವು ಪಾಲಿನಾಮಿಯಲ್ ಇಕ್ವೇಷನಲ್ಲಿ ಅಥವಾ ಈ ಒಂದು ಎಕ್ಸಾಂಪಲು ಲೀನಿಯರ್ ಇಕ್ವೇಷನ್ ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್ ತೊಗೊಂಡ್ರೆ x² + 2x + 3 ಅಂತ ಇತ್ತು. ಅದರದ್ದು ಸಾಲ್ವ್ ಮಾಡಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿ ಅಥವಾ ಸಾಲ್ವ್ ಮಾಡಿ ಅಂತಂದರೆ ನಾವೇನು ಫೈಂಡ್ ಔಟ್ ಮಾಡ್ತಿದ್ವಿ? ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಿದ್ವಿ. ಇಲ್ಲಿ ಕೂಡ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ಸ್ಗಳಲ್ಲಿ ಸಾಲ್ವು ಅಂತಂದರೆ ಅಥವಾ ಸೊಲ್ಯೂಷನ್ನು ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತಂದರೆ ಯಾವ ವ್ಯಾಲ್ಯೂ ಹೇಳಿ? ಎಕ್ಸ್ ವ್ಯಾಲ್ಯೂ. ಫಾರ್ ವಿಚ್ ಎಕ್ಸ್ ಲೈಸ್ ಬಿಟ್ವೀನ್ 0 to 2π. ಅಂದರೆ ಇಲ್ಲಿ ಎಕ್ಸ್ ಅಂದರೆ ತೀಟಾ. ಈಗ ನೋಡಿ ಸೈನ್ ಆಫ್ ಎಕ್ಸ್ ಅಂತ ಬರಿತೀವಿ. ಈ ಎಕ್ಸ್ ಅನ್ನೋದು ಆ್ಯಂಗಲ್ಲು ಮೀನ್ಸ್ ತೀಟಾ ಅಂತ ಹೇಳ್ಬೋದು. ಈ ತೀಟಾ ಅನ್ನೋದು 0 to 2π ಒಳಗಡೆ ಏನಾಗಿರುತ್ತೆ? ವೇರೀಸ್ ಆಗ್ತಿರ್ತದೆ. ಫಾರ್ ವಿಚ್ ಎಕ್ಸ್ ಲೈಸ್ ಬಿಟ್ವೀನ್ 0 to 2π ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಸೊಲ್ಯೂಷನ್. ಓಕೆ, ಇದು ಪ್ರಿನ್ಸಿಪಲ್ ಸೊಲ್ಯೂಷನ್. ದ ಸೊಲ್ಯೂಷನ್ ಆಫ್ ಅ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ ಫಾರ್ ವಿಚ್ ಎಕ್ಸ್ ಲೈಸ್ ಬಿಟ್ವೀನ್ 0 to 2π ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಸೊಲ್ಯೂಷನ್. ಓಕೆ, ಎಸ್, ನೆನ್ಪಿಟ್ಕೊಳ್ಳಿ. ಇವಾಗ ನಾವು ಇದರ ಮೇಲಿಂದು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಮಾಡೋಣ. ಓಕೆ, ಎಸ್, ರೈಟ್. ಒಂದು 6 ಪ್ರಾಬ್ಲಮ್ಸ್ ಇದ್ದಾವೆ. ಈ 6 ಪ್ರಾಬ್ಲಮ್ಸ್ಗಳಾದರೆ ಈ ಚಾಪ್ಟ್ರೇ ಫಿನಿಶ್ ಆಯಿತು. ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ ಎಕ್ಸ್ ಲೈಸ್ ಬಿಟ್ವೀನ್ 0 to 2π. ಕ್ವಶನ್ ನೋಡಿ ಏನಿದೆ? ಓನ್ಲಿ ಒಂದೇ ಕ್ವಶನ್ನು ಇಲ್ಲಿ, ಅದರ ಒಳಗಡೆ ಸಬ್ ಕ್ವಶನ್ಸ್. ಫೈಂಡ್ ದಿ ಪ್ರಿನ್ಸಿಪಲ್ ಸೊಲ್ಯೂಷನ್ ಆಫ್ ದಿ ಫಾಲೋವಿಂಗ್.
ಇಲ್ಲಿ ಏನು ಕೊಟ್ಟಿದ್ದ ನೋಡಿ, ಫಾಲೋವಿಂಗ್ ಈಕ್ವೇಷನ್ಸ್. ವಿಚ್ ಈಕ್ವೇಷನ್ಸ್? ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್. ಓಕೆ, ಫಸ್ಟ್ ಈ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು √3/2 ಅಂತ ಕೊಟ್ಟಿದ್ದಾನೆ. ಸೈನ್ ಎಕ್ಸ್ ಈಸ್ ಈಕ್ವಲ್ ಟು √3/2. ನೋಡಿ, ಒಂದು ಎಕ್ಸ್ಪ್ರೆಷನ್ ಇದೆ. √3/2 ಮೀನ್ಸ್ ನಂಬರ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕಂಟೈನಿಂಗ್ ಈಕ್ವಲ್ ಸೈನ್ ಈಸ್ ಕಾಲ್ಡ್ ಈಕ್ವೇಷನ್. ಈ ಈಕ್ವೇಷನ್ ಒಳಗಡೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇದೆ. ಎಸ್, ಇಟ್ ಈಸ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ರೈಟ್, ಇದು ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಕೆಲವೊಂದು ವ್ಯಾಲ್ಯೂಸ್ಗಳು ಬೇಕು. ನೋಡಿ, ಇಲ್ಲಿ ಫಸ್ಟು ಸೈನ್ ಎಕ್ಸ್, ಕಾಸ್ ಎಕ್ಸ್, ಆಮೇಲೆ ಟ್ಯಾನ್ ಎಕ್ಸ್. ಫಸ್ಟ್ ಇಲ್ಲಿ 0 ಆ್ಯಂಗಲ್ ನೋಡಿ, ಆಮೇಲೆ 30 ಡಿಗ್ರಿ, 45 ಡಿಗ್ರಿ, ಆಮೇಲೆ 60 ಡಿಗ್ರಿ, ನೆಕ್ಸ್ಟ್ 90 ಡಿಗ್ರಿ. ಇಲ್ಲಿ 0 ಡಿಗ್ರಿ, ಈ 0 ಡಿಗ್ರಿನ ರೇಡಿಯನ್ ಒಳಗಡೆ 0ನೇ ಅಂತ ಬರಿತೀವಿ. 30 ಡಿಗ್ರಿನ π/6, ಇಲ್ಲಿ π/4 ಅಂತ ಬರಿತೀವಿ. ಇದು π/3 ಅಂತ ಬರಿತೀವಿ. ಇದು π/2 ಅಂತ ಬರಿತೀವಿ. ಇಷ್ಟಂತೂ ಗೊತ್ತಿರಬೇಕು. ಓಕೆ, ಇದ್ರ ಜೊತೆಗೆ ASTC ರೂಲು ಗೊತ್ತಿರಬೇಕು, ಇದು ಸಾಲ್ವ್ ಮಾಡಬೇಕು ಅಂತಂದರೆ. ಓಕೆ, ರೈಟ್. ಇವಾಗ ನೋಡಿ ವ್ಯಾಲ್ಯೂಸ್ಗಳು, ಇದು ಗೊತ್ತಿದೆ ನಮಗೆ. 0, 1/2, 1/√2, √3/2, ಆಮೇಲೆ 1 ಅಂತ. ಇದರ ರಿವರ್ಸು 1, √3/2, 1/√2, 1/2 ಆ್ಯಂಡ್ ದಿಸ್ ಈಸ್ 0. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಟ್ಯಾನ್ ಎಕ್ಸ್ ಅಂದರೆ 0/1 ಈಸ್ 0 ಆಗ್ತದೆ. 1/2 ಡಿವೈಡೆಡ್ ಬೈ √3/2, 2 ಗೆಟ್ ಕ್ಯಾನ್ಸಲ್. ಇಲ್ಲಿ 1/√3 ಆಗ್ತದೆ. ದಿಸ್ ಈಸ್ 1. ಇಲ್ಲಿ √3 ಆಗ್ತದೆ. 1/0 ಇನ್ಫಿನಿಟಿ. ಇದು ನಿಮಗೆ ಟೇಬಲ್ ಗೊತ್ತಿದೆ. ರೈಟ್, ಇದೆಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಇದು ಸಾಲ್ವ್ ಮಾಡ್ತೀವಿ ನೋಡಿ. ಸೊಲ್ಯೂಷನ್ ನೋಡಿ, ಫಸ್ಟ್ ಗಿವನ್ ಏನಿದೆ ಈಕ್ವೇಷನ್ನ ಬರ್ಕೋಬೇಕು. ಸೈನ್ ಎಕ್ಸ್ ಈಸ್ ಈಕ್ವಲ್ ಟು √3/2. ಸೈನ್ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ √3/2. ವ್ಯಾಲ್ಯೂ ಪಾಸಿಟಿವ್ ಇದೆನೋ ನೆಗೆಟಿವ್ ಇದೆನೋ ಕೇರ್ಫುಲ್ಲಾಗಿ ನೋಡಬೇಕು. ಪಾಸಿಟಿವ್ ಇದೆ. ಎಕ್ಸ್ ಲೈಸ್ ಬಿಟ್ವೀನ್, ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ನಾನು. ಎಕ್ಸ್ ಲೈಸ್ ಬಿಟ್ವೀನ್ 0 to 2π, 0 ಹಿಡ್ಕೊಂಡು 360 ಒಳಗಡೆ ಇರ್ತದೆ. ಓಕೆ, ರೈಟ್. ಎಕ್ಸ್ ವ್ಯಾಲ್ಯೂ, ಇಲ್ಲಿ ಸೈನ್ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಇದೆ ಅಂತಂದರೆ ಫಸ್ಟ್ ಎಲ್ಲಿರ್ಬೋದು? ಅದು ಫಸ್ಟ್ ಕ್ವಾಡ್ರಂಟ್ನಲ್ಲಿ. ಆಲ್ ಆರ್ ಪಾಸಿಟಿವ್ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸೈನ್ ಎಕ್ಸ್ ಈಸ್ ಪಾಸಿಟಿವ್. ಸೈನ್ ಎಕ್ಸ್, ಸೈನ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಈಸ್ ಪಾಸಿಟಿವ್. ಫಸ್ಟ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಪಾಸಿಟಿವ್ ಇದ್ದರೆ ಫಸ್ಟ್ ಕ್ವಾಡ್ರಂಟ್. ಆಮೇಲೆ ಸೆಕೆಂಡ್ ಏನಿದೆ ಸೈನ್ ಎಕ್ಸ್ ಇದೆ, ಅದು ಪಾಸಿಟಿವ್ ಇದೆ ಅಂತಂದರೆ ಸೆಕೆಂಡ್ ಕ್ವಾಡ್ರಂಟ್ನಲ್ಲೂ ಇರುತ್ತೆ. ಅಂದರೆ ಇದ್ದರೆ ಇಲ್ಲಿ ಈ ಸೈನ್ ಎಕ್ಸ್ ವ್ಯಾಲ್ಯೂ √3/2 ಅನ್ನೋದು ಫಸ್ಟ್ ಕ್ವಾಡ್ರಂಟಲ್ಲಾದರೂ ಇರ್ಬೋದು ಅಥವಾ ಸೆಕೆಂಡ್ ಕ್ವಾಡ್ರಂಟ್ನಲ್ಲಾದರೂ ಇರ್ಬೋದು. ಥರ್ಡ್ ಕ್ವಾಡ್ರಂಟ್ನಲ್ಲಿ ಯಾಕಿಲ್ಲ ಅಂತಂದರೆ ಇಲ್ಲಿ ಟ್ಯಾನ್ ಪಾಸಿಟಿವ್ ಇದೆ, ಸೈನ್ ಪಾಸಿಟಿವ್ ಇಲ್ಲ. ಅಲ್ಲಿ ನೆಗೆಟಿವ್ ಇದ್ದರೆ ನಾವು ಥಿಂಕ್ ಮಾಡ್ಬೋದಾಗಿತ್ತು, 3 ಅಥವಾ 4. ಈಗ ಸೈನ್ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂತಂದರೆ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಆಲ್ ಆರ್ ಪಾಸಿಟಿವ್, ಸೈನ್ ಪಾಸಿಟಿವ್ ಇದೆ ಅಂತ ಫಸ್ಟರೇ ಇರ್ಬೋದು ಅಥವಾ ಸೆಕೆಂಡ್ ಕ್ವಾಡ್ರಂಟ್ನಲ್ಲಾದರೂ ಇರ್ಬೋದು. ಓಕೆ, ಇವಾಗ ಫಸ್ಟ್ ನಾನು ಈ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು √3/2. √3/2 ವ್ಯಾಲ್ಯೂ ಎಲ್ಲಿ ನೋಡಿ? π/3. π/3 ಅಂದರೆ ಯಾವ ಡಿಗ್ರಿ? 60 ಡಿಗ್ರಿ. 60 ಡಿಗ್ರಿ ಎಲ್ಲಿದೆ? ಫಸ್ಟ್ ಕ್ವಾಡ್ರಂಟ್ನಲ್ಲಿ. ಅಂದರೆ ನಾವು ಊಹೆ ಮಾಡೋದು ಫಸ್ಟ್ ಕ್ವಾಡ್ರಂಟ್ನಲ್ಲಿ ಇರೋದು ಕರೆಕ್ಟ್ ಇದೆ. ವಿ ನೋ ದ್ಯಾಟ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು √3/2 ಕೊಟ್ಟಿದ್ದಾನೆ ಅಂತಂದರೆ √3/2 ವ್ಯಾಲ್ಯೂ ಎಲ್ಲಿ ಎಷ್ಟು ಹೇಳಿ? 60. ಅಂದರೆ ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು √3/2, ರೇಡಿಯನ್ ಒಳಗಡೆ π/3. ಓಕೆ, ವಿ ನೋ ದ್ಯಾಟ್ ಸೈನ್ π/3 ಈಸ್ ಈಕ್ವಲ್ ಟು ಸೈನ್ π/3 ಈಸ್ ಈಕ್ವಲ್ ಟು ಏನಾಗುತ್ತೆ? √3/2. ಒಂದು ಇನ್ನೂ ಒಂದು ಏನಾಗುತ್ತೆ ಅನ್ನೋದನ್ನು ನೋಡಿ. ಯಾಕಂದರೆ ಇಲ್ಲಿ ನಾನು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಈ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದ್ರೆ ಕ್ಲಿಯರಾಗಿ ನೋಡಿ, ನಾನು ಹೇಳ್ತಾ ಇದ್ದೀನಿ ಏನಂತ. ಇಲ್ಲಿ ಸೈನ್ ಎಕ್ಸ್ ಅಂದರೆ ಸೈನ್ ಎಕ್ಸ್, ಎಕ್ಸ್ ಈಸ್ ಆ್ಯಂಗಲ್ಲು. ಈ ಆ್ಯಂಗಲ್ಲು ಫಸ್ಟ್ ಕ್ವಾಡ್ರಂಟ್ನಲ್ಲಿ ಇರ್ಬೋದು, ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ. ಯಾಕಂದರೆ ಈ ಸೈನ್ ಎಕ್ಸು ಪಾಸಿಟಿವ್ ಇದೆ. ಪಾಸಿಟಿವ್ ಯಾವ ಕ್ವಾಡ್ರಂಟ್ನಲ್ಲಿ ಆಗುತ್ತೆ ನೋಡಿ? ಸೈನು ಫಸ್ಟ್ ಕ್ವಾಡ್ರಂಟು ಮತ್ತು ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಈ ರೀತಿ. ಓಕೆ, ಇವಾಗ ಆಲ್ರೆಡಿ ನಾನು π/3 ಅಂತ ಫಸ್ಟ್ ಕ್ವಾಡ್ರಂಟ್ನಲ್ಲಿ ತೊಗೊಂಡಿದ್ದೀನಿ. ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಏನು ತೊಗೋಬೇಕು ಅಂದರೆ ಫಂಕ್ಷನ್ ಚೇಂಜ್ ಆಗಬಾರ್ದು, ಸೈನೇ ಇರಬೇಕು. ಫಂಕ್ಷನ್ ಚೇಂಜ್ ಆಗಬಾರ್ದು ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಅಂದರೆ π-π/3 ಚೆಕ್ ಮಾಡ್ಕೊಳ್ಳಿ. π-π/3 ಅಂದರೆ ಸೆಕೆಂಡ್ ಕ್ವಾಡ್ರಂಟು π-π/3, 180 - θ. ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಸೈನ್ ಏನಿರುತ್ತದೆ? ಪಾಸಿಟಿವ್ ಇರುತ್ತೆ. ಇಲ್ಲಿ 180 ಸಲುವಾಗಿ ಫಂಕ್ಷನ್ ಡಸ್ ನಾಟ್ ಚೇಂಜ್, ಇದು ನೆನಪಿರಲಿ. ಓಕೆ, ದಿಸ್ ಈಸ್ ಈಕ್ವಲ್ ಟು √3/2.
ನೋಡಿ ಇವಾಗ ಸೈನ್ 180 ಮೈನಸ್ ತೀಟಾ, ಸೈನ್ 180 ಮೈನಸ್ ತೀಟಾ ಈಸ್ ಈಕ್ವಲ್ ಟು ಸೈನ್ ತೀಟಾ. 180 ಇದೆ, ಫಂಕ್ಷನ್ ಡಸ್ ನಾಟ್ ಚೇಂಜ್, ಡೈರೆಕ್ಟ್ ಬರಿಬೋದು ರಿವರ್ಸ್ ಫಾರ್ಮುಲಾ ಬರ್ದಾಗೆ. ಓಕೆ, ಇದು ಫಸ್ಟ್ ಕ್ವಾಡ್ರಂಟ್, ಇದು ಸೆಕೆಂಡ್ ಕ್ವಾಡ್ರಂಟ್ ಸೈನಿಗೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ದಿಸ್ ಇಂಪ್ಲೈಸ್ ಸೈನ್ ಪೈ ಬೈ 3 ಈಸ್ ಈಕ್ವಲ್ ಟು ಸೈನ್ ಆಫ್, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಪೈ ಇಂಟು 3 ಇಸ್ 3π, 3π ಮೈನಸ್ ಪೈ ಇಸ್ 2π, 2π ಬೈ 3 ಅಂತ ಆಗುತ್ತೆ, ಈಸ್ ಈಕ್ವಲ್ ಟು √3/2. ನೋಡಿ ಪೈ ಬೈ 3 ಅಂದರೆ ಎಷ್ಟು ಹೇಳಿ, 60, 60 ಇಂಟು 2 120, 120 ಅನ್ನೋದು ಎಲ್ಲಿದೆ, ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ. ಎಸ್ ಎಸ್, ದೇರ್ ಫೋರ್ ಇವಾಗ ಏನು ಮಾಡೋಣ, ಸೈನ್ ಎಕ್ಸ್ ಈಸ್ ಈಕ್ವಲ್ ಟು √3/2, ಸೈನ್ ಎಕ್ಸ್ ಈಸ್ ಈಕ್ವಲ್ ಟು √3/2. ಒಂದು ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ, ಪೈ ಬೈ 3, ಇನ್ನೊಂದು ಎಕ್ಸ್ ವ್ಯಾಲ್ಯೂ 2π ಬೈ 3. ದೇರ್ ಫೋರ್ ದ ಪ್ರಿನ್ಸಿಪಲ್ solutions are x is equal to ಒಂದು ಪೈ ಬೈ 3 ಬರ್ತದೆ ಆ್ಯಂಡ್ ಇನ್ನೂ ಒಂದು x is equal to 2π ಬೈ 3 ಅನ್ನೋದು ಬರ್ತದೆ. ರೈಟ್, ಈ ರೀತಿ ಮಾಡಬೇಕು. ಸರಿ, 2 ಮಾರ್ಕ್ಸ್ನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ರೈಟ್, ನೋಟ್ ಮಾಡ್ಕೊಳ್ಳಿ. ಇನ್ನೂ ಕ್ಲಿಯರಾಗಿ ನೋಡಿ, ಇನ್ನೂ ಕ್ವಶನ್ಸ್ ಇದ್ದಾವೆ, ನಾನು 1 by 1 ಡಿಸ್ಕಸ್ ಮಾಡ್ತೀನಿ ನೋಡಿ. ಓಕೆ, ಬಿ ನೋಡಿ ಇವಾಗ. tan x ಈಸ್ ಈಕ್ವಲ್ ಟು -1/√3 ಅಂತ ಕೊಟ್ಟಿದ್ದಾನೆ, ಇಲ್ಲಿ ನೆಗೆಟಿವ್ ಕೊಟ್ಟಿದ್ದಾನೆ. ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ. ಫಸ್ಟ್ ಗಿವನ್ ಅಂತ ಬರ್ಕೊಳ್ಳಿ, ಗಿವನ್ tan x ಈಸ್ ಈಕ್ವಲ್ ಟು -1/√3 ಯಾವ ರೀತಿ ಇದೆ ಆ ರೀತಿ ಬರ್ಕೊಂಡಿದ್ದೀನಿ. tan ವ್ಯಾಲ್ಯೂ ಏನಿದೆ, ನೆಗೆಟಿವ್. tan ವ್ಯಾಲ್ಯೂ ನೆಗೆಟಿವ್ ಅಂದರೆ ಇಲ್ಲಿ ಫಸ್ಟ್ ಕ್ವಾಡ್ರಂಟ್ನಲ್ಲಂತೂ ಇಲ್ಲ, ಯಾಕೆಂದರೆ ಆಲ್ ಆರ್ ಪಾಸಿಟಿವ್ ಫಸ್ಟ್ ಕ್ವಾಡ್ರಂಟ್ ಒಳಗಡೆ, ಫಸ್ಟ್ ಕ್ವಾಡ್ರಂಟ್ನಲ್ಲಿ ಇಲ್ಲ. ರೈಟ್, ಆಮೇಲೆ ಟ್ಯಾನ್ ಎಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಂತೂ ನೆಗೆಟಿವ್ ಇದೆ, ಟ್ಯಾನ್ ವ್ಯಾಲ್ಯೂ ನೆಗೆಟಿವ್ ಕೊಟ್ಟಿದ್ದಾನೆ. ಓಕೆ, ಟ್ಯಾನ್ ಎಲ್ಲಿ ಪಾಸಿಟಿವ್ ಇರುತ್ತೆ, ಥರ್ಡ್ ಕ್ವಾಡ್ರಂಟ್ನಲ್ಲಿ. ಈ ಥರ್ಡ್ ಕ್ವಾಡ್ರಂಟ್ನಲ್ಲೂ ಇಲ್ಲ ಅದು ಆ್ಯಂಗಲ್ಲು, ಫಸ್ಟ್ ಕ್ವಾಡ್ರಂಟ್ನಲ್ಲೂ ಇಲ್ಲ ಆ್ಯಂಗಲ್ಲು. ಅಂದರೆ ಎಲ್ಲಿದೆ ಹೇಳಿ, ಸೆಕೆಂಡ್ ಕ್ವಾಡ್ರಂಟ್ನಲ್ಲಿದೆ, ಆಮೇಲೆ ಫೋರ್ತ್ ಕ್ವಾಡ್ರಂಟ್ನಲ್ಲಿದೆ, ಸೆಕೆಂಡ್ ಆ್ಯಂಡ್ ಫೋರ್ತ್. ಸೆಕೆಂಡ್ನಲ್ಲಿ ಏನಿರುತ್ತೆ ಹೇಳಿ, 180 ಮೈನಸ್ ಸಮಥಿಂಗ್ ಇರುತ್ತೆ. ಆಮೇಲೆ ಇಲ್ಲಿ ಫಂಕ್ಷನ್ ಚೇಂಜ್ ಆಗಿರಬಾರ್ದಲ್ಲ, 270 ಪ್ಲಸ್ ಬರಿಬೋದು, ಬಟ್ ಫಂಕ್ಷನ್ ಚೇಂಜ್ ಆಗ್ತದೆ, ಫಂಕ್ಷನ್ ಚೇಂಜ್ ಆಗಬಾರ್ದು, 270 ಮೈನಸ್ ಸಮಥಿಂಗ್ ಅಂತ ಬರಿಬೋದು. ಓಕೆ, ರೈಟ್, ವಿ ನೋ ದ್ಯಾಟ್ ಫಸ್ಟ್ ನೋಡಿ ಕ್ಲಿಯರ್ ಆಗಿ 1/√3 ಅನ್ನೋದು ಟ್ಯಾನ್, ಅದು 1/√3 ಅನ್ನೋದು ಎಲ್ಲಿದೆ, π ಬೈ 6. ಓಕೆ, ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 1/√3 ಅನ್ನೋದು π ಬೈ 6. ಈ ನೆಗೆಟಿವ್ ಅನ್ನೋದು ಆಮೇಲೆ ಬರೋಣ, ನೆಗೆಟಿವ್ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಹೆಂಗಂದ್ರೆ ನೋಡಿ, ಟ್ಯಾನ್ ಆಫ್ ಎಲ್ಲಿರಬೇಕಾದ ಆ್ಯಂಗಲ್ಲು, ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಅಥವಾ ಫೋರ್ತ್ ಕ್ವಾಡ್ರಂಟ್ನಲ್ಲಿ. ಪೈ ಮೈನಸ್ ಪೈ ಬೈ 6, ಪೈ ಮೈನಸ್ ಪೈ ಬೈ 6 ಇದ್ರ ವ್ಯಾಲ್ಯೂ ಯಾವ ರೀತಿ ಮಾಡ್ತಿದ್ವಿ ನೋಡ್ರಿ. ಟ್ಯಾನ್ 180 ಮೈನಸ್ ಥೀಟಾ ವಿಚ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಏನು ಪಾಸಿಟಿವ್, ಸೈನ್ ಪಾಸಿಟಿವ್, ಬಟ್ ಇದೇನಿದೆ ಟ್ಯಾನ್ ನೆಗೆಟಿವ್. 180 ಇದೆ, ಫಂಕ್ಷನ್ ಚೇಂಜ್ ಡಸ್ ನಾಟ್ ಚೇಂಜ್, ಟ್ಯಾನ್ ಅಂತ ಬರಿತಿದ್ವಿ. ಆಮೇಲೆ ಈ ಪೈನ ಬಿಟ್ಟು ಓನ್ಲಿ ಏನು ಬರಿತಿದ್ವಿ, π ಬೈ 6. ಟ್ಯಾನ್ π ಬೈ 6 ವ್ಯಾಲ್ಯೂ ಈಸ್ 1/√3. ಇಲ್ಲಿ ಆಲ್ರೆಡಿ ಮೈನಸ್ ಇದೆ, -1/√3 ಅಂತ ಆಗುತ್ತೆ ವ್ಯಾಲ್ಯೂ, ಬರಿಬೋದಾ. ಓಕೆ, ಇದು ಒಂದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಇವಾಗ ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಆಗಿದೆ, ಫೋರ್ತ್ ಕ್ವಾಡ್ರಂಟ್ನಲ್ಲಿ ನೋಡಿ, ಟ್ಯಾನ್ ಆಫ್ ಫಂಕ್ಷನ್ ಚೇಂಜ್ ಆಗಿರಬಾರ್ದು, 2π. ಫೋರ್ತ್ ಕ್ವಾಡ್ರಂಟ್ನಲ್ಲಿ 2π ಮೀನ್ಸ್ 360 ಮೈನಸ್ ಥೀಟಾ ಆಗಬೇಕು. 360 ಮೈನಸ್ ಥೀಟಾ ಅಂದರೆ ಯಾವ ರೀತಿ, ಇಲ್ಲಿ π ಬೈ 6 ಅದೇ ವ್ಯಾಲ್ಯೂ. ಇದು ಯಾವ ರೀತಿ ಬರಿತೀವಿ ನೋಡಿ, ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ 2π ಮೈನಸ್ π ಬೈ 6. 2π ಅಂದರೆ 360 ಮೈನಸ್ ಥೀಟಾ ಫೋರ್ತ್ ಕ್ವಾಡ್ರಂಟ್ನಲ್ಲಿ ಕಾಸ್ ಪಾಸಿಟಿವ್, ಬಟ್ ಇದೇನಿದೆ ಟ್ಯಾನ್ ಅಂದರೆ ನೆಗೆಟಿವ್. 2π ಇದ್ದ ಸಲುವಾಗಿ ಫಂಕ್ಷನ್ ಡಸ್ ನಾಟ್ ಚೇಂಜ್, ಮೈನಸ್ ಟ್ಯಾನ್ ಆಫ್ π ಬೈ 6, ಮೈನಸ್ ಟ್ಯಾನ್ ಆಫ್ π ಬೈ 6 ಈಸ್ -1/√3 ಅಂತ ಆಗುತ್ತೆ. ಬರಿಬೋದಾ ಈ ರೀತಿ. ಓಕೆ, ದಿಸ್ ಈಸ್ ಈಕ್ವಲ್ ಟು -1/√3. ನೋಡಿ, ಎರಡು ವ್ಯಾಲ್ಯೂಗಳು ಬಂದಿವೆ. ಇದು 180ಕ್ಕಿಂತ ಸ್ಮಾಲು, ಇದು 360ಕ್ಕಿಂತ ಸ್ಮಾಲು. ನಾವು ಎಕ್ಸ್ ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿ ತನಕ ಲೈಸ್ ಆಗಿದೆ, 0 to 2π. 2π ಮೀನ್ಸ್ 360 ಒಳಗಡೆ. ಓಕೆ, ದಿಸ್ ಇಂಪ್ಲೈಸ್
ಟ್ಯಾನ್ ಆಫ್ ಪೈ ಇಂಟು 6 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 ಪೈ ಮೈನಸ್ 5 ಪೈ ಬೈ 6 ಅಂತ ಆಗುತ್ತೆ. ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಟ್ಯಾನ್ ಆಫ್ 2 ಪೈ ಇಂಟು 6 12 ಪೈ ಮೈನಸ್ ಪೈ 11 ಪೈ ಬೈ 6 ಈಸ್ ಈಕ್ವಲ್ ಟು ಮೈನಸ್ 1 ಬೈ ರೂಟ್ 3. ಇವಾಗ ಬರೀರಿ ದೇರ್ ಫೋರ್ ದ ಪ್ರಿನ್ಸಿಪಾಲ್ solution are x is equal to ಒಂದು 5 pi by 6 ಆಗುತ್ತೆ ಆ್ಯಂಡ್ ಇನ್ನು ಒಂದು x is equal to 11 pi by 6 ಆಗುತ್ತೆ. ರೈಟ್? ಓಕೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿ ಕ್ವಶನ್ ನೋಡಿ. ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ಸಿ tan x is equal to root 3. tan x is equal to root 3. ಏನಿಲ್ಲ, ಡೈರೆಕ್ಟ್ ಗಿವನ್ ಫಸ್ಟ್ ಒಂದು ಸ್ಟೆಪ್ ಬರೆದ್ಬಿಡಿ. ಕ್ವಶನ್ ಕೊಡ್ತಾರೆ ಫೈಂಡ್ ದಿ ಪ್ರಿನ್ಸಿಪಲ್ ಸೊಲ್ಯೂಷನ್ ಆಫ್ ದಿ ಈಕ್ವೇಷನ್ tan x is equal to root 3. ಗಿವನ್ tan x is equal to root 3. ನೀವು ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಫಸ್ಟ್ ಎಲ್ಲಿ ಬರಲಿ tan ಆಫ್ ರೂಟ್ 3 ಎಲ್ಲಿದೆ? ಪೈ ಬೈ 3. ಎಸ್, ಇಲ್ಲಿ ಸೈಡಿಗೆ ಪೈ ಬೈ 3 ಅಂತ ಬರ್ಕೊಳ್ಳಿ. ಓಕೆ, ಟ್ಯಾನ್ ಇದು ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆ? ಪಾಸಿಟಿವ್ ಇದೆ. ಪಾಸಿಟಿವ್ ಇದ್ದರೆ ಟ್ಯಾನ್ ಎಲ್ಲೆಲ್ಲಿ ಪಾಸಿಟಿವ್ ಇದೆ ಹೇಳಿ? ಫಸ್ಟ್ ಕ್ವಾಡ್ರಂಟ್ ಆಲ್ ಆರ್ ಪಾಸಿಟಿವ್, ಆಮೇಲೆ ಥರ್ಡ್ ಕ್ವಾಡ್ರಂಟ್, ಫಸ್ಟ್ ಕ್ವಾಡ್ರಂಟು ಮತ್ತು ಥರ್ಡ್ ಕ್ವಾಡ್ರಂಟ್. ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಈ ಆ್ಯಂಗಲ್ಲು, ಈ ಎಕ್ಸ್ ವ್ಯಾಲ್ಯೂ ಫಸ್ಟ್ ಕ್ವಾಡ್ರಂಟ್ನಲ್ಲಾದರೂ ಇರ್ಬೋದು ಅಥವಾ ಥರ್ಡ್ ಕ್ವಾಡ್ರಂಟ್ನಲ್ಲಾದರೂ ಇರ್ಬೋದು. ಓಕೆ, ನೋಡಿ ಇವಾಗ ವಿ ನೋ ದ್ಯಾಟ್ ಟ್ಯಾನ್ ಆಫ್ ಎಕ್ಸ್ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಅಂದರೆ ಡೈರೆಕ್ಟ್ಲಿ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಏನಾಗುತ್ತೆ? ರೂಟ್ 3 ಅಂದರೆ ಪೈ ಬೈ 3. ಟ್ಯಾನ್ ಪೈ ಬೈ 3 ಓಕೆ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಎಲ್ಲಾಗಬೇಕು ಹೇಳಿ? ಥರ್ಡ್ ಕ್ವಾಡ್ರಂಟ್ನಲ್ಲಿ. ಥರ್ಡ್ ಕ್ವಾಡ್ರಂಟ್ನಲ್ಲಿ ಅಂದರೆ AST. ಓಕೆ, 180 ಪ್ಲಸ್ ತೀಟಾ, 180 ಪ್ಲಸ್ ತೀಟಾ, ಟ್ಯಾನ್ ಆಫ್ ಪೈ ಪ್ಲಸ್ ತೀಟಾ ಅಂದರೆ ಏನು ಹೇಳಿ? ಪೈ ಬೈ 3. ಎಸ್, ದಿಸ್ ಈಸ್ ಈಕ್ವಲ್ ಟು ರೂಟ್ 3. ನೀವು ಸಿಂಪ್ಲಿಫೈ ಮಾಡಿ ಆದರೂ ನೋಡಿ. tan 180 ಪ್ಲಸ್ ತೀಟಾ, ಥರ್ಡ್ ಕ್ವಾಡ್ರಂಟ್, tan is positive, 180 ಇದ್ದ ಸಲುವಾಗಿ ಫಂಕ್ಷನ್ ಡಸ್ ನಾಟ್ ಚೇಂಜ್. ಓಕೆ, ದಿಸ್ ಇಂಪ್ಲೈಸ್ tan ಪೈ ಬೈ 3, tan ಆಫ್ 3 ಇಂಟು ಪೈ 3 ಪೈ ಪ್ಲಸ್ ಪೈ 4 ಪೈ ಬೈ 3 ಈಸ್ ಈಕ್ವಲ್ ಟು ರೂಟ್ 3 ಅಂತ ಆಗುತ್ತೆ. ದೇರ್ ಫೋರ್ ದ ಪ್ರಿನ್ಸಿಪಾಲ್ ಸೊಲ್ಯೂಷನ್ಸ್ ಆರ್ ಹೇಳಿ. ಒಂದು ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ? ಪೈ ಬೈ 3 ಆ್ಯಂಡ್ ಇನ್ನೊಂದು ಎಕ್ಸ್ ಈಸ್ ಈಕ್ವಲ್ ಟು 4 ಪೈ ಬೈ 3. ಓಕೆ, ಎಸ್, ನೋಟ್ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಡಿ ಕ್ವಶನ್ ನೋಡಿ. sec x is equal to 2 ಅಂತ ಇದೆ. sec x is equal to 2. ಸೊಲ್ಯೂಷನ್ ನೋಡಿ. ಫಸ್ಟ್ ನಾನು ನಿಮ್ಗೆ ಹೇಳಿದ್ದೆ ಗಿವನ್ sec x is equal to ಏನಂತ ಬರ್ಕೊಳ್ಳಿ? 2 ಅಂತ. sec x is equal to 2. ಇಲ್ಲಿ sec x is equal to 2 ಅಂತ ಕೊಟ್ಟಿದ್ದಾನೆ. ನಮಗೆ sec ವ್ಯಾಲ್ಯೂಸ್ಗಳು ಇಲ್ಲಿಲ್ಲ. ಈ secದು ರೆಸಿಪ್ರೋಕಲ್ ಏನಿದೆ ಗೊತ್ತಿದೆ ನಮಗೆ. sec ರೆಸಿಪ್ರೋಕಲ್ ಏನು ಹೇಳಿ? cos x is equal to 1 by 2. cos x is equal to 1 by 2 ಎಲ್ಲಿದೆ ನೋಡಿ? ಪೈ ಬೈ 3. ಎಸ್, ಓಕೆ, ತೀಟಾ ವ್ಯಾಲ್ಯೂ ಏನೈತೆ ಹೇಳಿ? ಪೈ ಬೈ 3. ಇದು ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆ? ಪಾಸಿಟಿವ್ ಇದೆ. ಪಾಸಿಟಿವ್ ಇದ್ದರೆ ಎಲ್ಲೆಲ್ಲಿ ಪಾಸಿಟಿವ್ ಇದೆ ನೋಡಿ? ಕಾಸ್ ವ್ಯಾಲ್ಯೂ ಎಲ್ಲೆಲ್ಲಿ ಪಾಸಿಟಿವ್ ಇದೆ? ಫಸ್ಟ್ ಕ್ವಾಡ್ರಂಟ್ನಲ್ಲಿ ಆಲ್ ಆರ್ ಪಾಸಿಟಿವ್, ಮತ್ತು ಕಾಸ್ ಅನ್ನೋದು ಫೋರ್ತ್ ಕ್ವಾಡ್ರಂಟ್. ಫಸ್ಟ್ ಕ್ವಾಡ್ರಂಟ್ನಲ್ಲಿದೆ ಮತ್ತು ಫೋರ್ತ್ ಕ್ವಾಡ್ರಂಟ್ನಲ್ಲಿದೆ, ನೆನಪಿರಲಿ. ಓಕೆ, ಎರಡೆರಡು ಇರುತ್ತವೆ, ಕಂಪಲ್ಸರಿ ಎರಡೆರಡು ಇರುತ್ತವೆ. ಇಲ್ಲಿ ಕಾಸ್ ಆಫ್ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಅಂದರೆ 1 by 2, ಫಸ್ಟ್ ಕ್ವಾಡ್ರಂಟ್ನಲ್ಲಿರೋ ವ್ಯಾಲ್ಯೂ ಏನು ಹೇಳಿ? ಪೈ ಬೈ 3 ಈಸ್ ಈಕ್ವಲ್ ಟು ಕಾಸ್ ಆಫ್ ಫೋರ್ತ್ ಕ್ವಾಡ್ರಂಟ್ನಲ್ಲಿ ಅಂದರೆ 2 ಪೈ ಮೈನಸ್ ತೀಟಾ ಅಂತ ಇರುತ್ತೆ. 2 ಪೈ ಮೈನಸ್ ತೀಟಾ ಅಂದರೆ ಏನು ಹೇಳಿ? ಪೈ ಬೈ 3. ಓಕೆ, ಇಷ್ಟಿದೆ. ಇವಾಗ ದಿಸ್ ಈಸ್ ಈಕ್ವಲ್ ಟು ವಾಟ್? 1 by 2 ನೋಡಿ. 270 ಮೈನಸ್ ತೀಟಾ, ಫೋರ್ತ್ ಕ್ವಾಡ್ರಂಟ್, ಕಾಸ್ ಈಸ್ ಪಾಸಿಟಿವ್, 2 ಪೈ, ಫಂಕ್ಷನ್ ಡಸ್ ನಾಟ್ ಚೇಂಜ್. ಓನ್ಲಿ ಏನು ಬರುತ್ತೆ? 2 ಪೈನ ಬಿಟ್ಟು ಕಾಸ್ ಪೈ ಬೈ 3. ಓಕೆ, ಈಸ್ ಈಕ್ವಲ್ ಟು 1 by 2.
ದಿಸ್ ಇಂಪ್ಲೈಸ್ ಕಾಸ್ ಆಫ್ ಪೈ ಬೈ 3 ಈಸ್ ಈಕ್ವಲ್ ಟು ಕಾಸ್ ಆಫ್ 2 ಪೈ ಮೈನಸ್ ಪೈ ಬೈ 3. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 2 3 6, 6 ಮೈನಸ್ ಪೈ, ಇದು ಡಿವೈಡೆಡ್ ಬೈ ಏನಿಲ್ಲ ಅಂದರೆ 1. 2 ಪೈ ಇಂಟು 3 ಈಸ್ 6 pi, 1 into minus pi is minus pi. 6 pi minus pi is 5 pi divided by 3 is equal to what? 1 by 2. Therefore, the principal solutions are x is equal to heli, x is equal to pi by 3 and x is equal to inna ಒಂದು 5 pi by 3 ಅಂತ ಇದೆ. ಎಸ್, ನೋಟ್ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಈ ನೋಡಿ, ಈ ಕಾಟ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ರೂಟ್ 3 ಅಂತ ಇದೆ. ರೈಟ್, ಸೊಲ್ಯೂಷನ್ ನೋಡಿ. ಫಸ್ಟ್ ಗಿವನ್ cot x is equal to minus root 3. This implies cot reciprocal tan. Tan x is equal to minus 1 by root 3 ಅಂತ ಇದೆ ನೋಡಿ. Tan x is equal to minus 1 by root 3 ಅಂತ ಬಂದಿದೆ. ಈ tan x is equal to minus 1 by root 3 ಇದು ನಾನು ಆಲ್ರೆಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಅದನ್ನು ನೋಡಿ ಸಾಲ್ವ್ ಮಾಡಿ, ನಿಮಗೆ ಹೋಮ್ವರ್ಕ್ ಇದು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. Yep, last question. Cosec x is equal to minus 2 ಅಂತ ಇದೆ. Cosec x is equal to minus 2. ಓಕೆ ನೋಡಿ, ಸೊಲ್ಯೂಷನ್. ಫಸ್ಟ್ ಗಿವನ್ ಏನಿದೆ ನೀಟಾಗಿ ಅದನ್ನೇ ಬರ್ಕೋತೀನಿ ನೋಡಿ. ಗಿವನ್ cosec x is equal to minus 2. Cosec x is equal to minus 2. ದಿಸ್ ಇಂಪ್ಲೈಸ್ ಈ ಕೋಸೆಕ್ನ ನಾನು ರೆಸಿಪ್ರೊಕಲಲ್ಲಿ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ? ಕೋಸೆಕ್ ಈಸ್ ಸೈನ್ ಎಕ್ಸ್. ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 by 2. ಈ ನೆಗೆಟಿವ್ ವ್ಯಾಲ್ಯೂ ಬಿಡಿ, 1 by 2 ಅನ್ನೋದು ಎಲ್ಲಿದೆ ನೋಡಿ. ಸೈನ್ 1 by 2 ಈಸ್ ಈಕ್ವಲ್ ಟು ವಾಟ್? ಸಾರಿ, ಸೈನ್ ಪೈ ಬೈ 6 ಈಸ್ ಈಕ್ವಲ್ ಟು 1 by 2. ಸೈನ್ ಎಕ್ಸ್ ಈಸ್ ಈಕ್ವಲ್ ಟು 1 by 2 ಇದೆ ಅಂತಂದರೆ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ? ಪೈ ಬೈ 6 ಅಂತ ಆಗುತ್ತೆ. ಓಕೆ, ತೀಟಾ ಏನಾಯ್ತು ಹೇಳಿ ಇಲ್ಲಿ? ಪೈ ಬೈ 6 ಅಂತ ಆಗಿದೆ. ಓಕೆ, ಈ ಪೈ ಬೈ 6 ವ್ಯಾಲ್ಯೂ ಫಸ್ಟ್ ನೋಡಿ. ಸೈನ್ ಎಕ್ಸ್ ಯಾವ ಕ್ವಾಡ್ರಂಟ್ನಲ್ಲಿ ಇದೆ? ನೆಗೆಟಿವ್ ವ್ಯಾಲ್ಯೂ ಇದೆ ಅಂತಂದರೆ ಸೈನ್ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಪಾಸಿಟಿವ್ ಇರುತ್ತೆ, ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಪಾಸಿಟಿವ್ ಇರುತ್ತೆ. ನೆಗೆಟಿವ್ ಎಲ್ಲೆಲ್ಲಿ ಇರುತ್ತೆ ಹೇಳಿ? ಒಂದು ಥರ್ಡ್ ಕ್ವಾಡ್ರಂಟ್ನಲ್ಲಿ ಇರುತ್ತೆ, ಇನ್ನೊಂದು ಫೋರ್ತ್ ಕ್ವಾಡ್ರಂಟ್ನಲ್ಲಿ ಇರುತ್ತೆ. ರೈಟ್, ಈಗ ನಾನು ಈ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 by 2 ಇದೆ ಅಂತಂದರೆ ಥರ್ಡ್ ಕ್ವಾಡ್ರಂಟ್ನಲ್ಲಿ ಮತ್ತು ಫೋರ್ತ್ ಕ್ವಾಡ್ರಂಟ್ನಲ್ಲಿ ವ್ಯಾಲ್ಯೂಗಳು ಬರೀಬೇಕು. ವಿ ನೋ ದ್ಯಾಟ್ ನೋಡಿ. ಥರ್ಡ್ ಕ್ವಾಡ್ರಂಟ್ನಲ್ಲಿ ಫಸ್ಟ್ ಸೈನ್ ಆಫ್ ಥರ್ಡ್ ಕ್ವಾಡ್ರಂಟ್ನಲ್ಲಿ ಫಂಕ್ಷನ್ ಚೇಂಜ್ ಆಗಿರಬಾರ್ದು ಅಂತಂದ್ರೆ ನಾನು ಇನ್ನೇನು ಹೇಳಿದ್ದೀನಿ? ಪೈ ಮತ್ತು ಒಂದು 2 ಪೈ. ಪೈ ಪ್ಲಸ್ ಸಮಥಿಂಗ್ ತೊಗೋಬೇಕು. ಪೈ ಪ್ಲಸ್ ಸಮಥಿಂಗ್ ಅಂದರೆ ಯಾವ್ದು ಹೇಳಿ? ತೀಟಾ ವ್ಯಾಲ್ಯೂನೇ ಪೈ ಬೈ 6 ಈಸ್ ಈಕ್ವಲ್ ಟು, ಆಮೇಲೆ ಫೋರ್ತ್ ಕ್ವಾಡ್ರಂಟ್ ಒಳಗಡೆ 2 ಪೈ, 270 ಅಲ್ಲ, 270 ತೊಗೊಳಕ್ಕೆ ಹೋಗಬೇಡಿ, 2 ಪೈ ಅಂತ ತೊಗೋಬೇಕು. ಯಾಕಂದರೆ 2 ಪೈ is 360. ಫಂಕ್ಷನ್ ಡಸ್ ನಾಟ್ ಚೇಂಜ್ ಆಗಿರಬೇಕಲ್ಲ. ಸೈನ್ 2 ಪೈ ಇಲ್ಲಿ ಪ್ಲಸ್ ಬರಲ್ಲ. 2 ಪೈ ಪ್ಲಸ್ ಬರೆದ್ರೆ ಫಸ್ಟ್ ಕ್ವಾಡ್ರಂಟ್ ಆಗುತ್ತೆ. 2 ಪೈ ಮೈನಸ್ ತೀಟಾ. ಮೈನಸ್ ತೀಟಾ ಅಂದರೆ ಏನಿದೆ ನೋಡಿ? ಪೈ ಬೈ 6. ಓಕೆ, ಈಸ್ ಈಕ್ವಲ್ ಟು ಮೈನಸ್ 1 by 2. ರೈಟ್, ಸೈನ್ ಇಲ್ಲಿ 1 ಪೈ ಇದೆ, 1 into 6, 1 pi into 6, 6 pi, 6 pi plus pi 7 pi by 6 ಅಂತ ಆಗುತ್ತೆ. ಈಸ್ ಈಕ್ವಲ್ ಟು ಸೈನ್, ನಿಮಗೆ ಇದು ಈ ಥರ ಡಿವೈಡೆಡ್ ಬೈ 1 ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಾದರೂ ಬರೀರಿ. 2 pi into 6, 12 pi, 1 into minus pi, 12 pi minus pi is 11 pi. 11 pi divided by 1 into 6 is 6 is equal to ಏನಾಗುತ್ತೆ ನೋಡಿ? minus 1 by 2 ಅಂತ ಆಗುತ್ತೆ. ಓಕೆ, therefore the principal value, principal solution ಅಂತಾನೂ ಬರೀಬೋದು. principal solutions are x is equal to, ಒಂದು ಹೇಳಿ, x is equal to ವ್ಯಾಲ್ಯೂ ಏನು ಬಂದಿದೆ? 7 pi by 6 ಆ್ಯಂಡ್ ಇನ್ನು ಒಂದು x is equal to 11 pi by 6 ಅಂತ ಇದೆ.
ಸೈನ್ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು 7π/, ಇನ್ನೊಂದು 7π/6, ಇನ್ನೊಂದು 11π/6. ಓಕೆ, ನೋಟ್ ಮಾಡ್ಕೊಳ್ಳಿ. ರೈಟ್, ಇದು ಲಾಸ್ಟ್ ಕ್ವಶನ್. ರೈಟ್, ಇವಾಗ ಇಲ್ಲಿವರೆಗೂ ಈ ಟ್ರಿಗ್ನಾಮೆಟ್ರಿಕ್ ಚಾಪ್ಟರು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಚಾಪ್ಟರು ಸೀಕ್ವೆನ್ಸ್ ಆ್ಯಂಡ್ ಸೀರೀಸು ಕಂಟಿನ್ಯೂ ಆಗುತ್ತೆ. ಓಕೆ, ಥ್ಯಾಂಕ್ ಯು.